ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟಿರುವುದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇದ್ದ ಹೋರಾಟಗಾರರು ತಮಿಳುನಾಡು ನೋಂದಣಿ ಹೊಂದಿದ್ದ 6 ಲಾರಿಗಳ ಮೇಲೆ ದಾಳಿ ಮಾಡಿದ್ದಾರೆ. ಮಂಡ್ಯ ತಾಲೂಕಿನ ಬೂತನಹೊಸೂರು ಗ್ರಾಮದಲ್ಲಿ ಹಬೀಬ್ ಆಯಿಲ್ ಕಾರ್ಖಾನೆಗೆ ಬಂದಿದ್ದ 6 ಲಾರಿಗಳ ಮೇಲೆ ದಾಳಿ ನಡೆಸಿದ ಹೋರಾಟಗಾರರು ಗಾಜು ಪುಡಿ ಮಾಡಿದ್ದಾರೆ. ಮಂಡ್ಯದಲ್ಲಿ ಕಾವೇರಿ ಹೋರಾಟ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಹೆದರಿದ್ದ ಲಾರಿ ಚಾಲಕರು ಲಾರಿಗಳನ್ನು ಹಬೀಬ್ ಆಯಿಲ್ ಕಾರ್ಖಾನೆ ಸಮೀಪ ಪಾರ್ಕ್ ಮಾಡಿದ್ದರು. ಆದರೂ ಕೂಡ ಸ್ಥಳಕ್ಕೆ ತೆರಳಿದ ಪ್ರತಿಭಟನಾಕಾರರು ಲಾರಿಗಳ ಗಾಜು ಪುಡಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ ನೀಡಿರುವಂತಹ ವರದಿಯನ್ನ ನೋಡೋಣ ಬನ್ನಿ. ತಮಿಳುನಾಡಿಗೆ ನೀರು ಬಿಟ್ಟಿರೋದನ್ನ ಖಂಡಿಸಿ ಮಂಡ್ಯದಲ್ಲಿ ನಡೀತಾ ಇರತಕ್ಕಂತ ಕಾವೇರಿ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. 2ನೇ ದಿನವಾದ ಇಂದು ಕೂಡ ಪ್ರತಿಭಟನೆ ಮುಂದುವರೆದಿದ್ದು, ತಮಿಳುನಾಡಿನ ನೋಂದಣಿ ಸಂಖ್ಯೆ ಹೊಂದಿರತಕ್ಕಂತ 6 ಲಾರಿಗಳ ಮೇಲೆ ಪ್ರತಿಭಟನಾಕಾರರು ದಾಳಿಯನ್ನ ನಡೆಸಿದ್ದಾರೆ. ಇವಾಗ ನಾವು ಮಂಡ್ಯ ತಾಲೂಕಿನ ಬೂತನಹೊಸೂರು ಗ್ರಾಮದ ಬಳಿ ಇರತಕ್ಕಂತ ಹಬೀಬ್ ಫ್ಯಾಕ್ಟರಿ ಆವರಣದಲ್ಲಿ ಇದ್ದೀವಿ. ಇಲ್ಲಿ ನಾವು ಸಂಪೂರ್ಣವಾಗಿ ನೋಡಬಹುದು ಲಾರಿಗಳು ಯಾವ ರೀತಿ ಜಖಮಾಗಿದೆ ಅಂತಕ್ಕಂಥದ್ದು. ಅಂದ್ರೆ ಈಗ ತಮಿಳುನಾಡಿನ ನೋಂದಣಿ ಇರ್ತಕ್ಕಂಥ ಸಂಖ್ಯೆ ಅಂದ್ರೆ TN 33 1788 ಈ ಸಂಖ್ಯೆಯನ್ನ ಹೊಂದಿರತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಈ ರೀತಿಯಾದ ಅಂದ್ರೆ ಇದೇ ರೀತಿಯಾದ ಸಂಖ್ಯೆಯನ್ನ ಹೊಂದಿರತಕ್ಕಂಥ ಸುಮಾರು 6 ಲಾರಿಗಳು ಈಗ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು. ಈ ಲಾರಿಗಳ ಮೇಲೆ ಪ್ರತಿಭಟನಾಕಾರರು ಇವತ್ತು ಏಕಾಏಕಿ ದಾಳಿ ಮಾಡಿದ್ದಾರೆ. ಈ ದಾಳಿಯಿಂದಾಗಿ ಗ್ಲಾಸ್ಗಳು ಸಂಪೂರ್ಣವಾಗಿ ಅಂದ್ರೆ ಮುಂಭಾಗ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಜಖಮಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಲಾರಿ ಒಳಗಡೆ ಅಂದ್ರೆ ಕನ್ನಡಿ ಸೇರಿದಂತೆ ಮುಂಭಾಗದ ಎಲ್ಲಾ ಗ್ಲಾಸ್ಗಳು ಪೀಸ್ ಆಗಿರ್ತಕ್ಕಂಥದ್ದು. ಅಂದ್ರೆ ಯಾವ ರೀತಿ ಪ್ರತಿಭಟನೆಯನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇದರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂದ್ರೆ ತಮಿಳುನಾಡಿನ ನೋಂದಣಿ ಹೊಂದಿರತಕ್ಕಂತ ಲಾರಿಗಳು ಇವತ್ತು ಪ್ರತಿಭಟನಾಕಾರರಿಗೆ ಮತ್ತೆ ಪ್ರತಿಭಟನಾಕಾರರ ಆಕ್ರೋಶಕ್ಕೆ ತುತ್ತಾಗಿದೆ. ಮತ್ತೆ ಈ ಎಲ್ಲಾ ಲಾರಿಗಳು ಕೂಡ ಈ ಹಬೀಬ್ ಆಯಿಲ್ ಫ್ಯಾಕ್ಟರಿ ಅಂತಕ್ಕಂಥದ್ದು ಏನಿದೆ ಮಂಡ್ಯ ತಾಲೂಕಿನ ಬೂತನಹೊಸೂರು ಗ್ರಾಮದ ಬಳಿ ಇರ್ತಕ್ಕಂಥ ಹಬೀಬ್ ಆಯಿಲ್ ಫ್ಯಾಕ್ಟರಿಗೆ ಆಯಿಲ್ ನ ತಗೊಂಡೋಗ್ಲಿಕ್ಕೆ ಅಂತ ಹೇಳಿ ಬಂದಿತ್ತು. ಆ ಸಂದರ್ಭದಲ್ಲಿ ಫ್ಯಾಕ್ಟರಿ ಒಳಗಡೆ ಇದ್ದಂತ ಈ ಲಾರಿಗಳನ್ನ ಫ್ಯಾಕ್ಟರಿ ಮಾಲೀಕರು ಪ್ರತಿಭಟನೆಗೆ ಎದುರಿ ಯಾರಾದ್ರೂ ಪ್ರತಿಭಟನಾಕಾರರು ಫ್ಯಾಕ್ಟರಿ ಮೇಲೆ ದಾಳಿ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಫ್ಯಾಕ್ಟರಿಯಿಂದ ಹೊರಭಾಗದಲ್ಲಿ ಈ ಲಾರಿಗಳನ್ನ ನಿಲ್ಲಿಸಿದ್ದಾರೆ. ಹೀಗಾಗಿ ತಮಿಳುನಾಡು ನೋಂದಣಿ ಹೊಂದಿರತಕ್ಕಂತ ಈ ಲಾರಿಗಳು ಇಲ್ಲಿ ನಿಂತಿವೆ ಅಂತಕ್ಕಂಥದ್ನ ನೋಡಿದಂತ ಪ್ರತಿಭಟನಾಕಾರರು ಇವತ್ತು ಬಂದು 6 ಲಾರಿಗಳ ಗ್ಲಾಸ್ಗಳನ್ನ ಸಂಪೂರ್ಣವಾಗಿ ಜಖಮಗೊಳಿಸಿರ್ತಾರೆ. ಮತ್ತೆ ಎಲ್ಲವೂ ಕೂಡ ಪೀಸ್ ಆಗಿದೆ. ಇದು ಮಂಡ್ಯದಲ್ಲಿ ನಡೀತಾ ಇರತಕ್ಕಂತ ಪ್ರತಿಭಟನೆಯ ಒಂದು ಸ್ವರೂಪ ಆಗಿರ್ತಕ್ಕಂಥದ್ದು. ಬೂತನಹೊಸೂರಿಂದ ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆಗೆ ರವಿ ಲಾಲಿಪಾಳ್ಯ, TV9 ಮಂಡ್ಯ.